ಫಿಫ್ತ್ ಹೆಡ್ಡಿಂಗ್ ಫ್ಯಾಕ್ಟರೈಸ್ ಸೆಕೆಂಡ್ ಕ್ವಶನ್. ಓಕೆ, ಈ ಫಿಫ್ತ್ ಹೆಡ್ಡಿಂಗ್ ಏನಿದೆ ಅಲ್ಲ ಭಾಳ ಕಷ್ಟ ಇದೆ. ಓಕೆ, ನೀವು ಇದನ್ನ ಫುಲ್ ವಿಡಿಯೋ ನೋಡ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ನಿಮಗೆ ಕಷ್ಟ ಅನ್ಸಲ್ಲ. ಓಕೆ, ಸೊ ಈ ಫಿಫ್ತ್ ಹೆಡ್ಡಿಂಗ್ ಈ ಕ್ವಶನ್ ಫುಲ್ ನೀಟಾಗಿ ಅಂದ್ರೆ ಫುಲ್ ವಿಡಿಯೋ ನೋಡ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಫ್ಯಾಕ್ಟರೈಸ್ ಅಂದ್ರೆ ಏನಂತ ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ರಿ. ನಾರ್ಮಲ್ ಆಗಿ ಏನು ಈ ತರ ಕೊಡ್ತಿದ್ದ. ಓಕೆ, ನಾವು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರಿತೀವಿ. ಓಕೆನಾ, ಸೊ ಇವಾಗ ಅವ್ನು ಏನ್ ಮಾಡಿದಾನೆ, ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ನಾವು ಈ ತರ ಬರಿಬೇಕು. ಓಕೆ, ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಕು ಅಂದ್ರೆ ಏನು, ಅದನ್ನ ಫ್ಯಾಕ್ಟರೈಸ್ ಅಂತ. ಓಕೆನಾ, ಸೊ ಇಲ್ಲಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ, ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರಬೇಕು ಅಂದ್ರೆ ಫ್ಯಾಕ್ಟರೈಸ್ ಮಾಡಂತ ಅರ್ಥ. ಓಕೆನಾ, ಈಗ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ನ ಕೊಟ್ಟಿರೋದು ಶಾರ್ಟ್ ಫಾರ್ಮ್ ನಾಗ ಬರಿಬೇಕು. ಈಗ ಅದಕ್ಕಿಂತ ಮುಂಚೆ ನೋಡ್ರಲ್ಲಿ ಫಸ್ಟ್ ನಿಮಗೆ ಇದು ಬೇಸಿಕ್ ಅರ್ಥ ಮಾಡ್ಕೊಂಡ್ಬಿಡ್ರಿ. ಓಕೆ, ಈಗ ನಿಮಗಿಲ್ಲಿ ನೀವು ಇಲ್ಲಿ 3 ಟರ್ಮ್ ಇದಾವೆ, ಎಕ್ಸ್ ವೈ ಝೆಡ್. ಈಗ ಎಕ್ಸ್ ಪಾಸಿಟಿವ್ ನೆಗೆಟಿವ್, ವೈ ಪಾಸಿಟಿವ್ ನೆಗೆಟಿವ್, ಝೆಡ್ ಪಾಸಿಟಿವ್ ನೆಗೆಟಿವ್ ಅಂತ ಕಂಡಿಡ್ಬೇಕು. ಓಕೆ, ಅದು ಯಾವ ತರ ಕಂಡಿಡ್ಬೇಕು ಅನ್ನೋದು ನೋಡ್ರಿ. ಇಲ್ಲಿ ಏನಿದೆ ನೋಡ್ರಿ, ಎಕ್ಸ್ ಇಂಟು ವೈ ಮಾಡಿದಾಗ ಏನ್ ಬಂದಿದೆ, ನೆಗೆಟಿವ್ ಬಂದಿದೆ. ಎಕ್ಸ್ ಇಂಟು ವೈ ಮಾಡಿದಾಗ ಏನ್ ಬಂದಿದೆ, ನೆಗೆಟಿವ್ ಬಂದಿದೆ. ನೆಕ್ಸ್ಟ್ ವೈ ಇಂಟು ಝೆಡ್ ಮಾಡಿದಾಗ ಏನ್ ಬಂದಿದೆ, ವೈ ಇಂಟು ಝೆಡ್ ಬಂದಾಗ ಪಾಸಿಟಿವ್ ಇದೆ. ಓಕೆ, ನೆಕ್ಸ್ಟ್ ಎಕ್ಸ್ ಇಂಟು ಝೆಡ್ ಮಾಡಿದಾಗ ಏನ್ ಬಂದಿದೆ, ಎಕ್ಸ್ ಇಂಟು ಝೆಡ್ ಮಾಡಿದಾಗ ನೆಗೆಟಿವ್ ಬಂದಿದೆ. ಓಕೆನಾ, ಸೊ ಇದು ಗೊತ್ತಾಯ್ತು. ಈಗ ನೋಡ್ರಿ, ಪಾಸಿಟಿವ್ ಬಂದಾಗ ಬಿಟ್ಬಿಡ್ರಿ, ಇದನ್ನ ಪಾಸಿಟಿವ್ ಬಂದಾಗ ಇದನ್ನ ಬಿಟ್ಬಿಡ್ರಿ. ಎರಡು ನೆಗೆಟಿವ್ ಯಾವಾಗ ಬಂದಿದಾವ ನೋಡ್ರಿ, ನೆಗೆಟಿವ್ ಇಲ್ಲೊಂದ್ ಕಡೆ ನೆಗೆಟಿವ್ ಬಂದಿದೆ, ಇಲ್ಲೊಂದ್ ಕಡೆ ನೆಗೆಟಿವ್ ಬಂದಿದೆ. ಓಕೆ, ನೆಗೆಟಿವ್ ಬರ್ಬೇಕಂದ್ರೆ ಇಂಟು ಮಾಡಿದಾಗ ಪಾಸಿಟಿವ್ ಇಂಟು ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮೈನಸ್ ಬರುತ್ತೆ, ಇಲ್ಲ ಒಂದು ಮೈನಸ್ ಪ್ಲಸ್ ಇದ್ದಾಗ ಮೈನಸ್ ಬರುತ್ತೆ. ಸೊ ಇದರಿಂದ ಏನ್ ಅರ್ಥ ಆಯ್ತು, ಇದು ನೆಗೆಟಿವ್ ಬಂದಿದೆ ಅಂದ್ರೆ ಐದರ್ ಎಕ್ಸ್ ಆದ್ರೂ ನೆಗೆಟಿವ್ ಇರ್ಬೇಕಿಲ್ಲ, ಝೆಡ್ ಆದ್ರೂ ನೆಗೆಟಿವ್ ಇರ್ಬೇಕು. ಇವ್ರಿಬ್ರಲ್ಲಿ ಯಾರನ್ನ ಒಬ್ಬರು ನೆಗೆಟಿವ್ ಇರ್ಬೇಕು. ಓಕೆನಾ, ಇಲ್ಲಿ ಮೇಲೆ ಕೂಡ ಇಲ್ಲಿ ನೆಗೆಟಿವ್ ಬರ್ಬೇಕಂದ್ರೆ ಐದರ್ ಎಕ್ಸ್ ಆದ್ರೂ ನೆಗೆಟಿವ್ ಇರಬೇಕು, ಇಲ್ಲ ವೈ ಆದ್ರೂ ನೆಗೆಟಿವ್ ಇರಬೇಕು. ಓಕೆ, ಈಗ ನೀವು ನೋಡಿದ್ರೆ ಇವ್ರಿಬ್ರಲ್ಲಿ ಕಾಮನ್ ಏನು, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಓಕೆ, ಎಕ್ಸ್ ಇದ್ದಾಗೆಲ್ಲ ನೆಗೆಟಿವ್ ಬಂದಿದೆ, ಹೌದಾ? ಸೊ ಅವಾಗ ಏನಾಗುತ್ತೆ, ಎಕ್ಸ್ ನೆಗೆಟಿವ್ ಅಂತ ಗೊತ್ತಾಗ್ಬಿಡ್ತು ನಮಗೆ. ಓಕೆ, ಎಕ್ಸ್ ನೆಗೆಟಿವ್ ಇರೋದಕ್ಕೆ ಎರಡು ಕಡೆ ನೆಗೆಟಿವ್ ಬಂದಿದೆ, ಎಕ್ಸ್ ಏನು ನೆಗೆಟಿವ್ ಅಂತ ಗೊತ್ತಾಯ್ತು. ಓಕೆ, ಇಲ್ಲಿ ಆನ್ಸರ್ ನೆಗೆಟಿವ್ ಬರ್ಬೇಕಂದ್ರೆ ಇದು ನೆಗೆಟಿವ್ ಅಂದ್ರೆ ಇದು ಪಾಸಿಟಿವ್ ಇರಬೇಕು, ಝೆಡ್ ವ್ಯಾಲ್ಯೂ ಏನು ಪಾಸಿಟಿವ್ ಅಂತ ಗೊತ್ತಾಯ್ತು. ಓಕೆ, ಇಲ್ಲಿ ನೋಡ್ರಿ ಎಕ್ಸ್ ನೆಗೆಟಿವ್ ಅಂದ್ರೆ ಇದು ಪಾಸಿಟಿವ್ ಇರ್ಬೇಕು, ಮೈನಸ್ ಇಂಟು ಪ್ಲಸ್ ಮೈನಸ್, ವೈ ಕೂಡ ಏನು ಪಾಸಿಟಿವ್ ಅಂತ ಗೊತ್ತಾಯ್ತು. ಓಕೆ, ಇದು ಕಂಡುಹಿಡಿಯೋದು ಬಹಳ ಇಂಪಾರ್ಟೆಂಟ್. ಓಕೆನಾ, ಈಗ ಏನ್ ಗೊತ್ತಾಯ್ತು, ಎಕ್ಸ್ ನೆಗೆಟಿವ್ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಈ ಫಸ್ಟ್ ನಂಬರ್ ಎಕ್ಸ್ ವೈ ಝೆಡ್ ಸ್ಕ್ವೇರ್ ನ ಬರಿಬೇಕು. ಈಗ 2x ಸ್ಕ್ವೇರ್ ಇದೆ, ಇದನ್ನ ಸ್ಕ್ವೇರ್ ಆಗಿ ಹೆಂಗ್ ಬರಿಬೇಕು ನೋಡ್ರಿ, ಇದನ್ನ ಎಕ್ಸ್ ಏನ್ ತಗೋಬೇಕು, ನಾನು ನೆಗೆಟಿವ್ ತಗೋಬೇಕು. 2 ನ ಏನ್ ಬರಿಬೋದು ನಾನು, √2x ಹೋಲ್ ಸ್ಕ್ವೇರ್ ಬರಿಬೋದಾ, ಯಾಕಂದ್ರೆ ಸ್ಕ್ವೇರ್ ನಾಗ ಬರಿಬೇಕು. ಇದನ್ನ ಸ್ಕ್ವೇರ್ ಮಾಡಿದ್ರೆ ಇದು ಬರ್ಬೇಕು, ಈ ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ. ನೀವೇ ನೋಡ್ರಿ, √2 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, √2 ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಬರುತ್ತೆ ತಾನೆ, 2 ಬರುತ್ತೆ, ಎಕ್ಸ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಈಗ ನೋಡ್ರಿ, ವೈ ಏನಿದೆ ಇಲ್ಲಿ, ವೈ ಪಾಸಿಟಿವ್ ಇದೆ, ಸೊ ಪಾಸಿಟಿವ್ ತಗೋತೀನಿ, ವೈನ ವೈ ಹೋಲ್ ಸ್ಕ್ವೇರ್ ಅಂತ ಬರ್ತೀನಿ. ಓಕೆ, ನೆಕ್ಸ್ಟ್ ಝೆಡ್ ಕೂಡ ಪಾಸಿಟಿವ್ ಇದೆ, ಸೊ ಪ್ಲಸ್. ಈಗ ಝೆಡ್ ನ ಏನ್ ಬರಿಬೇಕು ನಾನು, ಪಾಸಿಟಿವ್ ಬರಿಬೇಕು. ಈಗ 8 ನ ರೂಟ್ ನಾಗ ಬರಿಬೇಕು. ಓಕೆ, ಇದು ಬಹಳ ಕಷ್ಟ. ಯಾವ ತರ ನೋಡ್ರಿ, 8 ನ ರೂಟ್ ನಾಗ ಬರಿಬೇಕಂದ್ರೆ ಹೆಂಗೆ ಅಂತಂದ್ರೆ, ಈಗ ನೋಡ್ರಿ 8 ನ LCM ಟೈಪ್ ತಗೊಳ್ರಿ. ಸೊ ಏನು, 2 4 ಜಾ 2 2 ಜಾ 2 1 ಜಾ. ಸೊ ನಾವೀಗ √8 ಹೋಲ್ ಸ್ಕ್ವೇರ್ ಬರಿಬೇಕು ನಾರ್ಮಲ್ ಆಗಿ. ಓಕೆ, ಸೊ ನಾವು ಅದನ್ನ ಏನ್ ಮಾಡ್ತೀವಿ, ಸಿಂಪ್ಲಿಫೈ ಅಂದ್ರೆ √8 ಏನಂತ ಬರಿಬೋದು, 2 ಇಂಟು 2 ಇಂಟು 2 ಅಂತ ಬರಿಬೋದು. ಈಗ ನಮಗೇನು ಗೊತ್ತು, 2 2 ಇದ್ರೆ 1 2 ಹೊರಗಡೆ ಬರುತ್ತೆ, 2√2 ಹೋಲ್ ಸ್ಕ್ವೇರ್ ಬರಿಬೋದು. ಸೊ ನಾನು 8 ನ ಏನಂತ ಬರಿಬೋದು, 2√2, ಇಲ್ಲಿ ಝೆಡ್ ಇದೆ, ಝೆಡ್ ಬರ್ದು ಹೋಲ್ ಸ್ಕ್ವೇರ್ ಬರಿತೀನಿ. ಓಕೆನಾ, ಈಗ ನೋಡ್ರಿ ಯಾವ ತರ ನೋಡ್ರಿ, ಇದನ್ನ ಸ್ಕ್ವೇರ್ ಮಾಡಿದ್ರೆ 8 ಬಂದೇ ಬರುತ್ತೆ. ಓಕೆ, ಈಗ ನೀವೇ ಚೆಕ್ ಮಾಡ್ರಿ, 2√2 ಹೋಲ್ ಸ್ಕ್ವೇರ್ ಮಾಡ್ರಿ, 2 ಸ್ಕ್ವೇರ್ ಎಷ್ಟು 4 ಇಂಟು √2 ಸ್ಕ್ವೇರ್ ಏನು, √2 ಸ್ಕ್ವೇರ್ ಮಾಡ್ಬೇಕಾ, 2 ಸ್ಕ್ವೇರ್ ಏನು 4, √2 ಸ್ಕ್ವೇರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 4 2 ಜಾ 8 ಅಂದ್ರೆ 2√2 ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, 8 ಬಂದೇ ಬರುತ್ತೆ. ಝೆಡ್ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಓಕೆನಾ, ನಮ್ಗೆ ಎಕ್ಸ್ ಗೊತ್ತಾಯ್ತು, ವೈ ಗೊತ್ತಾಯ್ತು, ಝೆಡ್ ಗೊತ್ತಾಯ್ತು. ಫಾರ್ಮುಲಾ ಯಾವಾಗ ಹೆಂಗಿರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್
2xy ತಾನೆ, ಎಕ್ಸ್ ವ್ಯಾಲ್ಯೂ ಏನು ಮೈನಸ್ ರೂಟ್ 2x, ಇಲ್ಲಿ y ವ್ಯಾಲ್ಯೂ ಏನು y. ಈಗ ಚೆಕ್ ಮಾಡ್ರಿ ಇಲ್ಲಿ. ಓಕೆ, ಫಸ್ಟ್ ನಂಬರು, ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಕರೆಕ್ಟ್ ಇದೆ. ಓಕೆ, ಸ್ಕ್ವಯರ್ ಮಾಡಿದ್ರೆ ಇವು 3 ನಂಬರ್ ಬರ್ತಾ ಇದೆ. ಈಗ ಫೋರ್ತ್ ನಂಬರ್ ಕರೆಕ್ಟ್ ಬರ್ತಾ ಇದೆ, ಚೆಕ್ ಮಾಡಿ. ಪ್ಲಸ್ ಇಂಟು ಮೈನಸ್ ಮೈನಸ್ 2 ರೂಟ್ 2 2 ರೂಟ್ 2 ಎಕ್ಸ್ ಇಂಟು ವೈ ಎಕ್ಸ್ ವೈ, ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಏನು ಬರೀಬೇಕು ನಾನು? ಪ್ಲಸ್ 2yz, ವೈ ಇದ್ದಲ್ಲೇನು ವೈ. ಓಕೆ, ಝೆಡ್ ಇದ್ದಲ್ಲಿ ಏನು ಬರೀಬೇಕು? 2 ರೂಟ್ 2z ಬರೀಬೇಕು. ಓಕೆ, ಈಗ ಚೆಕ್ ಮಾಡಿ. 2 2 ಎಷ್ಟು? 4. ಇಲ್ಲಿ ರೂಟ್ 2 ಇದೆ. 2 2 4, 4 ರೂಟ್ 2 y ಇಂಟು ಝೆಡ್ ವೈ ಝೆಡ್, ಇದು ಕರೆಕ್ಟ್ ಬಂತು. ಓಕೆ, ಲಾಸ್ಟಿಗೇನು? ಪ್ಲಸ್ 2zx, ಝೆಡ್ ಬಂದ್ಬಿಟ್ಟೇನು 2 ರೂಟ್ 2. ಓಕೆ, 2 ರೂಟ್ 2z, ಎಕ್ಸ್ ವ್ಯಾಲ್ಯೂ ಏನು ಮೈನಸ್ ರೂಟ್ 2x. ಈಗ ಚೆಕ್ ಮಾಡಿ. ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, 2 2 4. ಇಲ್ಲಿ ನೋಡ್ರಿ, ನಿಮಗೆ ಬೇಸಿಕ್ ಏನು ಗೊತ್ತಿರ್ಬೇಕು ನೋಡ್ರಿ. ರೂಟ್ 2 ಇಂಟು ರೂಟ್ 2 ಏನಾಗುತ್ತೆ? ರೂಟ್ 2 ಇಂಟು ರೂಟ್ 2, ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗಿ 2 ಆಗುತ್ತೆ. ಇಲ್ಲಿ ನೋಡ್ರಿ, ರೂಟ್ 2 ಇಂಟು ರೂಟ್ 2 2 ಆಯ್ತು. 2 2 4, 4 2 8. ಸೊ ಇಲ್ಲಿ 8 ಬಂತು. ಝೆಡ್ ಇಂಟು ಎಕ್ಸ್, ಝೆಡ್ ಎಕ್ಸ್ ಅಂದ್ರೆ ಒಂದೇ, ಎಕ್ಸ್ ಝೆಡ್ ಅಂದ್ರೆ ಒಂದೇ. ಇವಾಗ ಎಲ್ಲ ಕರೆಕ್ಟ್ ಅಂತ ಗೊತ್ತಾಯ್ತಾ? ಸೊ ಕರೆಕ್ಟ್ ಅಂತ ಗೊತ್ತಾಗಿದೆ. ಸೊ ಈ ಟೈಪಲ್ಲಿ ಇದೆ, ಈ ಟೈಪಲ್ಲಿ ಬರಿಬೋದು ಇವಾಗ ನಾನು. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಮೈನಸ್ ರೂಟ್ 2x, ಪ್ಲಸ್ ವೈ ವ್ಯಾಲ್ಯೂ ಏನು ವೈ, ಝೆಡ್ ವ್ಯಾಲ್ಯೂ ಏನು 2 ರೂಟ್ 2z ಹೋಲ್ ಸ್ಕ್ವೇರ್ ಅಂತ ಬರ್ದ್ಬಿಡ್ಬೋದು. ಓಕೆನಾ? ಸೊ ಇಲ್ಲಿ ಬ್ರಾಕೆಟ್ನಾಗ ನೀವೇನು ಮಾಡಬೇಕು? ಓಕೆ, ಈ ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾ ನೀವು ಫುಲ್ ಫಾರ್ಮುಲಾ ಬರಿಬೇಕು. ಯಾಕಂದ್ರೆ ಈ ತರ ಇದೆ. ಸೊ ನಾನು ಅವಾಗ ಈ ತರ ಬರಿಬೋದು ಅಂತೇಳಿ ನೀವು ಇಲ್ಲಿ ಇಂಡಿಕೇಟ್ ಮಾಡಬೇಕು. ಓಕೆ, ಆ ಫಾರ್ಮುಲಾ ಬರೆದ್ರೇನೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಈ ರೀತಿ ನೀವು ಫ್ಯಾಕ್ಟರೈಸ್ ಮಾಡಬೇಕು. ಓಕೆ, ನಿಮಗೆ 2 ಮೇನ್ ಪಾಯಿಂಟ್. ಫಸ್ಟು ಎಕ್ಸ್ ನೆಗೆಟಿವ್, ಝೆಡ್ ನೆಗೆಟಿವ್, ವೈ ನೆಗೆಟಿವ್ ಅಂತ ಫಸ್ಟ್ ಅದನ್ನು ಕಂಡುಹಿಡಬೇಕು. ಆಮೇಲೆ ಇವು 3 ನಂಬರಲ್ಲಿ ಸ್ಕ್ವೇರಲ್ಲಿ ಬರ್ಕೋಬೇಕು. ನಿಮಗೆ ರೂಟ್ 2 ಸ್ಕ್ವೇರ್ ಮಾಡಿದ್ರೆ 2 ಬರುತ್ತೆ. ಈ 8 ಇದೆಲ್ಲ ಇದೇ ಚಾಲೆಂಜಿಂಗ್. ಓಕೆ, ಈ 8ನ ನಮಗೆ ಸಿಂಪ್ಲಿಫೈ ಮಾಡಿದ್ರೆ ರೂಟ್ 8 ಅಂದ್ರೆ ಏನು? 2 ಇಂಟು 2 ಇಂಟು 2 ಅಂತ ಬರಿಬೋದು. 2 2 ಇದ್ರೆ 1 2 ಹೊರಗಡೆ ಬರುತ್ತೆ. 2 ರೂಟ್ 2 ಹೋಲ್ ಸ್ಕ್ವೇರ್ ಏನು ಬರುತ್ತೆ? 8 ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ನೀವು ನೆಕ್ಸ್ಟ್ ಎಲ್ಲ ಈಸಿಯಾಗಿ ಮಾಡ್ಬಿಡ್ಬೋದು. ಓಕೆ, ಇದು ಒಂದು ಸ್ವಲ್ಪ ಕಷ್ಟ ಅನ್ಸ್ಬೋದು. ನೀವು ಒಂದು ಸ್ವಲ್ಪ ವಿಡಿಯೋನ 2-3 ಸರಿ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಎಸ್ಪೆಷಲಿ ಇದು 8 ಹೆಂಗ್ ತಗೊಂಡೆ. ಓಕೆ, ರೂಟ್ 8ನ 2 ರೂಟ್ 2 ಹೆಂಗ್ ತಗೊಂಡೆ ಅಂತ ನೀವು ಅದು ಕಲ್ತ್ಬಿಟ್ರೆ ಇನ್ನು ಉಳ್ಕಿದೆಲ್ಲ ಈಸಿಯಾಗಿ ಬರ್ದ್ಬಿಡ್ಬೋದು. ಕ್ಲಾಸ್ 9 ನಂಬರ್ ಸಿಸ್ಟಮ್ದು ಫುಲ್ ಲೆಸನ್ ಕಂಪ್ಲೀಟ್ ಮಾಡಿದ್ದೇನೆ. ಓಕೆ, ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ, ರಿವೈಸ್ ಮಾಡಬೇಕಂತಿದ್ರೆ ಆ ವಿಡಿಯೋಸ್ ಎಲ್ಲ ನೋಡಿ. ಓಕೆ, ಅದೇ ರೀತಿ ಪಾಲಿನಾಮಿಯಲ್ಸು 90% ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಇನ್ನು 10% ಪ್ರಾಬ್ಲಮ್ಸ್ ಅಷ್ಟೇ ಪೆಂಡಿಂಗ್ ಇದೆ. ಅದು ನಿಮಗೆ 23 ಜುಲೈ 2024 ಒಳಗಡೆ ಸೊ ಅದು ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ರೆಫರ್ ಮಾಡಿರಿ, ಸೊ ದಟ್ ಅದು ನಿಮಗೆ ಹೆಲ್ಪ್ ಆಗುತ್ತೆ.